ಕ್ಯಾಬಿನೆಟ್ನಲ್ಲಿ ರೈತರ ಚರ್ಚೆ ಆಗಿದೆ, ಏನು ನಿರ್ಧಾರ ಆಯಿತು? ಈಗ ಪತ್ರಿಕಾಗೋಷ್ಠಿ ನಡೀತದೆ. ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಎಚ್.ಕೆ. ಪಾಟೀಲ್ ಅವರು ಎಲ್ಲ ಬ್ರೀಫ್ ಮಾಡ್ತಾರೆ ಏನೇನಾಗಿದೆ ಅಂತ, ಆಯಿತಾ. ಯಾಕಂದರೆ ಅದು ರೈತರ ವಿಚಾರ, ಅದು ಸೂಕ್ಷ್ಮವಾದ ವಿಚಾರ. ನಾವು ರೈತರ ಪರ ಇರುವಂಥವ್ರು, ರೈತರಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥವ್ರು. ಇವತ್ತು ಕೇಂದ್ರ ಸರ್ಕಾರ ಸಕ್ಕರೆಯ ಒಂದು ಪೂರ್ತಿ ವ್ಯವಹಾರವನ್ನು ಕೇಂದ್ರ ಸರ್ಕಾರ ಅವರು ತೀರ್ಮಾನ ಮಾಡುವಂಥದ್ದು. ಅದು FRP ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತದೆ, ಮೊಲಾಸೆಸ್ಸಿನ ಖರೀದಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತದೆ, ಸಕ್ಕರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುವಂಥದ್ದು. ಪ್ರತಿಯೊಂದು ಕೂಡ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥದ್ದು. ನಮ್ಮ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ಅದು ಇಂಪ್ಲಿಮೆಂಟೇಷನ್ನಲ್ಲಿ ಅದು ನೋಡ್ಕೊಳ್ಳುವಂಥದ್ದು. ಆ ಥರ ಒಂದು ಕಡೆ ಇದೆ. ಸೊ ಅದು ಒಂದು ಕಡೆ. ಇನ್ನೊಂದು ರೈತರ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ ಇದ್ದೇ ಇರ್ತದೆ. ಅದು ಮುಂದೆ ಏನು ಈ ವಿಷಯದ ಬಗ್ಗೆ ಇನ್ಫಾರ್ಮ್ ಮಾಡ್ತಾರೆ. ಎಚ್.ಕೆ. ಪಾಟೀಲ್ ಅವರೇ ಹೇಳ್ತಾರೆ, ಮುಖ್ಯಮಂತ್ರಿ ಅವರು ಹೇಳ್ತಾರೆ. ಇಲ್ಲಪ್ಪ, ನಮ್ದೇನು ಯಾವ ಆಹ್ವಾನ ನೀವು ಹೇಳಿದ್ಮೇಲೆ ಗೊತ್ತಾಗ್ತಾ ಇರೋದು ಯಾವುದೋ ಡಿನ್ನರ್ಗೆ ಆಹ್ವಾನ ಇದೆ ಅಂತ. ನನಗೆ ಇದುವರೆಗೂ ಗೊತ್ತಿಲ್ಲ. ಇಲ್ಲ ಅದು ಯಾವುದೋ ಮಧ್ಯಾಹ್ನ ಊಟದ್ದು. ನಾಳೆ ಅಲ್ಲಿ ದೊಡ್ಡ ಫಂಕ್ಷನ್ ಇದೆ, ಗೌರ್ಮೆಂಟ್ ಫಂಕ್ಷನ್ ತುಮಕೂರಲ್ಲಿ. CM ಅವರೆಲ್ಲ ಹೋಗ್ತಾ ಇದಾರಲ್ಲ, ಅದಕ್ಕೋಸ್ಕರ ಅಲ್ಲೊಂದು ಊಟ, ಮಧ್ಯಾಹ್ನ ಊಟದ ಪ್ರೋಗ್ರಾಮ್. ಈಗ ಮಾಲೀಕರ ಹಿತಾಸಕ್ತಿ ಸರ್ಕಾರಕ್ಕೆ ಒಂದು ರೀತಿ ಕಗ್ಗಂಟಾಗಿದೆಯಾ ಸರ್? ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನೋಡಿ, ಮಾಲೀಕರ ಹಿತಾಸಕ್ತಿ ಮಾಲೀಕರು ಅದು ಮಾಲೀಕರು ಒಂದ್ ಕಡೆ ಇದ್ದೇ ಇರ್ತಾರೆ. ರೈತರಿಗೂ ಮತ್ತು ಸಕ್ಕರೆ ಕಾರ್ಖಾನೆ ಓನರ್ಗೂ ಒಂದು ನಿಕಟ ಸಂಪರ್ಕ ಇರುವಂಥದ್ದು. ಅದೇನು ಇವತ್ತು ನೆನ್ನೆಯಿಂದ ಆಗಿರುವಂಥದ್ದೇನಲ್ಲ. ಅವ್ರ ಮಧ್ಯದಲ್ಲಿ ಅವ್ರಿಗೆ ಒಂದು ಸಂಬಂಧ ಇದ್ದೇ ಇದೆ. ಈಗಿರುವಂಥದ್ದು ಅವರ ಬೇಡಿಕೆ. ಆ ಬೇಡಿಕೆ ಅನುಸಾರ ನಮ್ಮ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸ್ತಕ್ಕಂಥದ್ದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಅಂತೂ ಮಾಡೇ ಮಾಡ್ತೀವಿ. ಆ ಎಲ್ಲ ವಿಷಯಗಳು ಮುಖ್ಯಮಂತ್ರಿಯವರೇ ಪ್ರಸ್ತಾಪ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.